योगिने नाथार्गणेशाय नमो वेदान्तवेदिने रामाय रामभद्राय रामचंद्राय वेधसे रघुनाथाय नाथाय सीताय पते नमः। मनोजं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारत मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओಂ। ಗಂಗಾ ನದಿ ದಾಟಲಿಕ್ಕೂ ಕೂಡ ನಿಯಮ ಇದೆ ಅಂತ. ರಾತ್ರಿಯಲ್ಲಿ ದಾಟ್ಲಿಕ್ಕೆ ಕೂಡ್ದು, ನೀವು ಬ್ರಾಹ್ಮಣರು ಬೇರೆ, ಗಂಗಾ ನದಿಯಲ್ಲಿ ಇಷ್ಟು ಪ್ರವಾಹ ಇದೆ, ಸೊ ಈ ರೀತಿಯ ಕೆಟ್ಟ ಧೈರ್ಯ ನೀವು ಮಾಡಿದ್ದು ಸರಿಯಾ ಅನ್ನುವಂಥದ್ದು ಗಂಧರ್ವನ ಪ್ರಶ್ನೆ. ಸೊ ಏನು ಹೇಳ್ತಾನೆ ಗಂಧರ್ವ, ನಿಮ್ಮನ್ನು ನಾನು ಈಗಲೇ ಮುಗಿಸಿಬಿಡ್ತೇನೆ, ತಪ್ಪು ಮಾಡಿದ್ದೀರಿ ನೀವು ಅಂತ ನೀರಿನೊಳಗಿಂದ ಬಂದೇ ಬಿಟ್ಟ. ದೊಡ್ಡ ರಥ, ಶ್ರೇಷ್ಠವಾದ ರಸದಲ್ಲಿ ಕೂತ್ಕೊಂಡು ಬಂದು ಬಾಣಗಳನ್ನು ಬಿಡುತ್ತಾ ಹತ್ತಿರ ಏರಿ ಬಂದೇ ಬಿಟ್ಟ. ಆವಾಗ ಅರ್ಜುನ ಹೇಳ್ತಾನೆ, ಯಾರಿಗೆ ಹೆದರಿಸ್ತಾ ಇದೀಯ ನೀನು? ಸೊ ನಾವು ಮೊದಲೇ ಶಸ್ತ್ರಾಸ್ತ್ರವೆಲ್ಲ ವಿಷಯ ಅಸ್ತ್ರವಿದ್ಯೆ ಗೊತ್ತಿದ್ದವರು, ನಾವು ಯಾವುದಕ್ಕೂ ಹೆದರುವಂಥದ್ದು ಏನಿಲ್ಲ. ನೀನು ನಿನ್ನ ಈ ಏನೆಲ್ಲ ಏನು ಆ್ಯಕ್ಷನ್ಸು ಇದೆ ಅಥವಾ ನಿನ್ನ ಹೆದರಿಸುವಂಥದ್ದು ಏನು ನೀನು ಮಾಡ್ತಾ ಇದೀಯಾ, ಇದು ನೀರ ಮೇಲಣ ಗುಳ್ಳೆ, ನಿಜವಲ್ಲ ಹರಿಯೇ ಅಂತ ಹೇಳಿದಾಗೆ ಇದು ಯಾವ ಪ್ರಯೋಜನಕ್ಕೂ ಬರುವಂಥದ್ದಲ್ಲ. ಸೊ ಅಸ್ತ್ರವಿತ್ ನಾವು ಕೂಡ, ಆದ್ದರಿಂದ ಯಾರಿಗೂ ಹೆದರಿಸುವ ಅವಶ್ಯಕತೆ ನೀನಿಲ್ಲ ಅಂತ ಅರ್ಜುನ ಅವನಿಗೆ ಹೇಳ್ತಾನೆ. ಆದರೆ ಬಂದೇ ಬಿಡ್ತಾನೆ ಅವನು. ಸೊ ಯಾರು ಅಂತ ಹೇಳಿದರೆ ಆ ಚಿತ್ರರಥ ಅಂತ ಗಂಧರ್ವ, ಅವನು ಸುರೇಂದ್ರ ಭೃತ್ಯ, ದೇವೇಂದ್ರನ ಸೇವಕ. ಯಾರ ಮೇಲೆ ಬರ್ತಾನೆ? ದೇವೇಂದ್ರನ ಮಗನ ಮೇಲೆ, ಅರ್ಜುನನ ಮೇಲೆ ಏರಿ ಬರ್ತಾನೆ ಅನ್ನುವಂಥದ್ದು ಅಲ್ಲಿವರೆಗಾಗಿದೆ. 111, 112 ಸುಲೋಚನಕ್ಕ ಪಣಪರ 112ನೇ ಸ್ತೋತ್ರ. ಆಗ್ನೇಯಮಸ್ತ್ರಮಭಿಮಂತ್ರ್ಯ ತದೋಲ್ಮುಖೇ ಸಾ ಚಿಕ್ಷೇಪ ಚಕ್ರತನಯೋ ಅಸ್ಯ ರಥಸ್ಯ ದಗ್ಧಃ ತಂ ಚಾಗ್ನಿನಾ ಪರಿಗೃಹೀತಮಭಿಪ್ರಗೃಹ್ಯ ಕೇಶೇಷು ಸಂಚಕರ್ಷಾಶು ಸುರೇಂದ್ರ ಸೂನು. ಆಗ ಇಂದ್ರನ ಮಗನಾದ ಅರ್ಜುನನು ಜಲಿಸತಕ್ಕ ಕೊಳ್ಳಿಯಲ್ಲಿ ಅಗ್ನಿ ಸಂಬಂಧಿಯಾದ ಅಸ್ತ್ರವನ್ನು ಅಭಿಮಂತ್ರಿಸಿ ಬಿಸಾಡಿದನು. ಈ ಚಿತ್ರರಥನ ರಥವು ಸುಡಲ್ಪಟ್ಟಿತು. ಇಂದ್ರನ ಮಗನಾದ ಅರ್ಜುನನು ಅಗ್ನಿಯಿಂದ ಸುಟ್ಟು ಹಾಕಲ್ಪಟ್ಟ ಆ ಚಿತ್ರರಥನನ್ನು ಕೂಡಲೇ ಕೇಶಗಳಲ್ಲಿ ಹಿಡಿದು ಸೆಳೆದನು. ಆಗ್ನೇಯಮಸ್ತ್ರಂ ಅಭಿಮಂತ್ರ್ಯ ತದೋಲ್ಮುಖೇ ಸಹ ಚಿಕ್ಷೇಪ ಶಕ್ರತನಯಃ ಅಸ್ಯ ರಥಶ್ಚ ದಗ್ಧಃ ತಂ ಚ ಅಗ್ನಿನಾ ಪರಿಗೃಹೀತಂ ಅಭಿಪ್ರಗೃಹ್ಯ ಕೇಶೇಷು ಸಂಚಕರ್ಷ ಆಶು ಸುರೇಂದ್ರ ಸೂನು. ಆಗ್ನೇಯಮಸ್ತ್ರಂ, ಆಗ್ನೇಯಮಸ್ತ್ರಂ ಅಂತ ಹೇಳಿದರೆ ಅಗ್ನಿ ಸಂಬಂಧವಾದ ಅಸ್ತ್ರ. ಸೊ ಅಗ್ನಿ ಅಂದರೆ ಯಾವ ಅಸ್ತ್ರವನ್ನು ಅಗ್ನಿದೇವನ ಮಂತ್ರದಿಂದ ಆಹ್ವಾನಿಸಿ, ಅಗ್ನಿದೇವನನ್ನು ಆಹ್ವಾನಿಸಿ ಆ ಅಸ್ತ್ರ ಪ್ರಯೋಗ ಮಾಡಲಾಗ್ತದೋ ಆಗ್ನೇಯಾಸ್ತ್ರ, ಎಲ್ಲ ಬೆಂಕಿ ಹೊತ್ಕೊಂಡು ಬಿಡ್ತದೆ. ಆಗ್ನೇಯಮಸ್ತ್ರಂ ಅಭಿಮಂತ್ರ್ಯ, ಮಂತ್ರ ಹೇಳಿ ಅಗ್ನಿದೇವನನ್ನು ಆಹ್ವಾನಿಸಿ ಬಿಟ್ಟಿದ್ದಾನೆ ಅರ್ಜುನ ಅಂತೇಳಿದರೆ ಏನು ಹೆದರುವುದಿಲ್ಲ. ನಾವು ಸಹ ಗೊತ್ತಿದ್ದವರೇ, ಏನಂತ ತಿಳ್ಕೊಂಡಿದ್ದೀನಿ ಅಂತ ಉತ್ತರ ಕೊಟ್ಟರು ಅವನು ಅಧಿಕ ಪ್ರಸಂಗಿ ಅಂತ ಹೇಳ್ತಾರೆ. ಅದಕ್ಕೆ ಅತಿ ಪ್ರಸಂಗಂ, ಏರಿ ಬರ್ತಾನೆ ಅಂತೇಳಿದರೆ ಅವನಿಗೆ ಬುದ್ಧಿ ಕಲಿಸಲೇಬೇಕಲ್ವ. ಅರ್ಜುನ ಏನು ಮಾಡಿದ? ಮಂತ್ರ ಹೇಳಿಬಿಟ್ಟು ಅಲ್ಲೇ ಏನು ಮಾಡಿದ? ಆಗ್ನೇಯಾಸ್ತ್ರ. ಆ ಆಗ್ನೇಯಾಸ್ತ್ರ ಯಾವುದರ ಮೇಲೆ? ಬಿಲ್ಲು ಬಾಣ ಏನು ಬೇಕಾಗಿಲ್ಲ. ಆ ಕೊಳ್ಳಿ ಏನಿದೆ ಅವನ ಹತ್ರ, ಪಂಜು, ಸೊ ತೂಟೆ ಅಂತೇಳಿದರೆ ನದಿ ದಾಟಲಿಕ್ಕೆ ಅವನೊಂದು ತೂಟೆ ಇಟ್ಕೊಂಡಿದ್ದಾನೆ. ಆ ತೂಟೆಗೇನೆ ತದ ಉಲ್ಮುಖ ಅಂತ ಹೇಳಿದರೆ ಪಂಜು, ಕೈಯಲ್ಲಿ ಹಿಡಿದಿರುವ ಪಂಜುವನ್ನೇ ಹಿಡಿದು ಅಗ್ನಿದೇವನನ್ನು ಆಹ್ವಾನಿಸಿ ಅದನ್ನೇ ತೆಗೆದು ಬಿಸಾಡಿದ್ದಾನೆ. ಅದೇ ಆಗ್ನೇಯಾಸ್ತ್ರ. ಸೊ ಈ ಆಗ್ನೇಯಾಸ್ತ್ರ
ಈ ಆಗ್ನೇಯಾಸ್ತ್ರ ಆಗ್ನೇಯಂ ಅಸ್ತ್ರಂ ಅಭಿಮಂತ್ರ್ಯ. ಅಭಿಮಂತ್ರ್ಯ ಅಂದರೆ ಮಂತ್ರ ಹೇಳಿ ಆ ದೇವತೆಯನ್ನು ಆಹ್ವಾನಿಸಿ ಬಿಡುವಂಥ ಅಸ್ತ್ರಕ್ಕೆ, ಆ ಪ್ರಯೋಗಕ್ಕೆ ಹೆಸರು ಅಭಿಮಂತ್ರ್ಯ. ಅಂದರೆ ಮಂತ್ರ ಹೇಳಿ ಬಿಟ್ಟಿದ್ದಾನೆ ಅಂತ. ಆಗ್ನೇಯಮಸ್ತ್ರಂ ತದಾ ಆಗ ಉಲ್ಮುಖೆ ಅಂದರೆ ಹಾಗಾದರೆ ಬಿಲ್ಲು ಬಾಣ ಏನು ಬೇಕಾಗಿಲ್ಲ, ಅದೇ ಉಲ್ಮುಖ ಇದೆಯಲ್ಲ ಕೈಯಲ್ಲಿ ಪಂಜು, ಅದನ್ನೇ ತೆಗೆದು ಬಿಡಿಸಾಡಿದ್ದಾನೆ, ಅದರಲ್ಲಿ ಆಹ್ವಾನಿಸಿ ಬಿಟ್ಟಿದ್ದಾನೆ ಅಗ್ನಿಯನ್ನು. ಅದು ಇಲ್ದಿದ್ರೂ ಅಗ್ನಿ ಇದೆ ಅದರಲ್ಲಿ. ತದಾ ಉಲ್ಮುಖೆ ಸ ಚಿಕ್ಷೇಪ, ಸಹ ಅರ್ಜುನ ಚಿಕ್ಷೇಪ ಅಂತೇಳಿದರೆ ಬಿಸಾಡಿದ ಆಗ್ನೇಯ ಅಸ್ತ್ರ. ಅದೇ ಶಕ್ರತನಯ. ಶಕ್ರತನಯ ಅಂದರೆ ದೇವೇಂದ್ರನ ಮಗ ಅರ್ಜುನ. ಸೊ ಸಹ ದೇವೇಂದ್ರನ ಮಗ ಅರ್ಜುನ ಈ ಆಗ್ನೇಯಾಸ್ತ್ರವನ್ನು ಆ ಕೈಯಲ್ಲಿ ಹಿಡಿದಿರುವ ಪಂಜುವನ್ನೇ ಹಿಡಿದು ಆ ಪಂಜುವನ್ನೇ ತೆಗೆದು ಬಿಸಾಡಿದ ಆಗ್ನೇಯಾಸ್ತ್ರವಾಗಿ. ಆಗ ಏನಾಯಿತು, ಒಳ್ಳೆ ಶ್ರೇಷ್ಠವಾದ ರಥದಲ್ಲಿ ಕುಳಿತು ಬರ್ತಾ ಇದ್ದಾನೆ. ಯಾರು? ಬಾಣಗಳನ್ನು ಬಿಡುತ್ತಾ ಅತಿ ಪ್ರಸಂಗದವ ಯಾರವ ಅಂತೇಳಿದೆ ಚಿತ್ರರಥನ ರಥ ಪೂರ್ತಿ ಸುಟ್ಟೋಗಿಬಿಡ್ತು. ಅರೆ ರಥ ಮಾತ್ರ ಸುಟ್ಟಿದ್ದ. ಅಸ್ಯ ರಥಶ್ಚ ದಗ್ಧ ಅಂದರೆ ಶ್ರೇಷ್ಠವಾದ ರಥದಲ್ಲಿ ಬೀಗುತ್ತಾ ಬರ್ತಾ ಇದ್ದ ಗಂಧರ್ವ ರಥ ಸುಟ್ಟೋಯಿತು. ದಗ್ಧ ಸುಟ್ಟು ಹೋಯಿತು. ರಥಶ್ಚ ದಗ್ಧ ಸುಟ್ಟು ಹೋಗಲ್ಪಟ್ಟಿತು, ಸುಡಲ್ಪಟ್ಟಿತು. ಆಮೇಲೆ ಅಷ್ಟಕ್ಕೆ ಕೆಳಗೆ ಬಿದ್ದಿದ್ದಾನೆ. ಕೆಳಗೆ ಬಿದ್ದು ಬರ್ತಾ ಇದ್ದಾನೆ. ತಂ ಚ ಅಗ್ನಿನ ಅಂದರೆ ಅಗ್ನಿ ಬಿಡ್ತದ? ಬಿಡುವುದಿಲ್ಲ. ಅವನನ್ನು ಬಿಡುವುದಿಲ್ಲ. ತಂ ಅವನನ್ನು ಚ ಅಗ್ನಿನ ಪರಿಗ್ರಹಿತಂ ಸುತ್ತ ಅಗ್ನಿ ಇದೆ. ನೀರಿನಲ್ಲಿದ್ದರೂ ಅಗ್ನಿ ಬಿಡುವುದಿಲ್ಲ, ನೀರಿನ ಒಳಗಿದ್ದರೂ ಬಿಡುವುದಿಲ್ಲ. ಆ ರೀತಿಯ ಆಗ್ನೇಯಾಸ್ತ್ರ ಅದು. ಸೊ ಏನಾಯಿತು ಅಂತೇಳಿದರೆ ಅಗ್ನಿನ ಪರಿಗೃಹೀತಂ, ಅವನನ್ನು ಅಗ್ನಿ ಸುತ್ತುವರಿಸಿದೆ. ಆಯ್ತಲ್ಲ. ತಂ ಅಗ್ನಿನ ಅಗ್ನಿಯಿಂದ ಪರಿಗೃಹೀತಂ ಅಂದರೆ ಪರಿಗೃಹೀತನಾಗಿದ್ದಾನೆ, ಸುತ್ತುವರಿಯಲ್ಪಟ್ಟಿದ್ದಾನೆ. ಪರಿಗೃಹೀತ ಅಂತೇಳಿದರೆ ಗೃಹೀತಂ ಅಂದರೆ ಹಿಡ್ಕೊಂಡ್ಬಿಟ್ಟಿದೆ ಅಂತ. ಪರಿಗೃಹೀತಂ ಅಂದರೆ ಸುತ್ತ ಅಗ್ನಿ ಹಿಡ್ಕೊಂಡ್ಬಿಟ್ಟಿದೆ ಅವನನ್ನು. ಸೊ ಅಭಿಪ್ರಗೃಹ್ಯ ಅಂತೇಳಿದ್ರೆ ಏನಾಯಿತು, ಅಗ್ನಿ ಅವನನ್ನೀಗ ಹಿಡ್ಕೊಂಡು ಬಿಡ್ತದೆ ಅಂತ ಆಗುವಾಗ ಅರ್ಜುನ ಏನು ಮಾಡ್ತಾನೆ? ಸೊ ಅರ್ಜುನ ಹೋಗಿಬಿಟ್ಟು ಅಂತೇಳಿದ್ರೆ ಅವನು ಹೆದರ್ಕೊಂಡಿದ್ದಾನೆ. ಯಾರು? ಗಂಧರ್ವ. ಈಗ ಅವನನ್ನು ಏನು ಮಾಡ್ತಾರೆ? ಬಗ್ಗು ಬಡಿಲಿಕ್ಕೆ ಇದೇ ಸರಿಯಾದ ಸಮಯ ಅಂತೇಳಿ ಅವನ ಏನನ್ನು ಹಿಡ್ಕೊಂಡಿದ್ದಾನೆ? ಅಭಿಪ್ರಗೃಹ್ಯ ಕೇಶೇಶು, ಆ ಗಂಧರ್ವನ ಜುಟ್ಟು ಹಿಡಿದು. ಕೇಶ ಅಂದರೆ ತಲೆ ಕೂದಲು. ಸೊ ತಲೆ ಕೂದಲು ಅಂತೇಳಿದರೆ ಗಂಧರ್ವನಿಗೆ ಫಿಟ್ಟಿಂಗ್ ಹೇಗೆ ಅಂತೇಳಿದರೆ ಅವನ ಜುಟ್ಟನ್ನು ಹಿಡಿದು ಎಳೆದು, ಅಭಿಪ್ರಗೃಹ್ಯ ಅಂದರೆ ಎಳೆಯುವಂಥದ್ದು. ಅಭಿಪ್ರಗೃಹ್ಯ ಅಂದರೆ ಜುಟ್ಟು ಹಿಡಿದು ರಭಸಪೂರ್ವಕವಾಗಿ ಎಳೆದು ಚಕರ್ಷ ಅಂತೇಳಿದರೆ ಎಳ್ದ ಅಂತ. ಅಭಿಪ್ರಗೃಹ್ಯ ಅಂತೇಳಿದ್ರೆ ಹಿಡ್ಕೊಂಡ ಅಂತ. ಏನನ್ನು ಹಿಡ್ಕೊಂಡ? ಕೇಶೇಶು, ಜುಟ್ಟು ಹಿಡ್ಕೊಂಡು ಎಳ್ದ ಅಂತ ಶಬ್ದ ಯಾವುದು? ಸಂಚಕರ್ಷ ಅಂತ ಯಾಕೆ ಹಾಕಿದ್ದಾರೆ ಅಂತೇಳಿದರೆ ಆ ಎಳೆದ ಅಂತ. ಹಾಗೆ ಸಂಚಕರ್ಷ ಆಶು ಸುರೇಂದ್ರ ಸೂನುಹು, ಹಿಡಿದು ಎಳೆದಿದ್ದಾನೆ ಅಂತೇಳಿದರೆ ದೊಡ್ಡ ಪುಗ್ಗೆ ಹಾಗೆ ಗಾಳಿ ತುಂಬಿಕೊಂಡು ಬರ್ತಾ ಇದ್ದ. ಅದಕ್ಕೊಂದು ಸೂಜಿಯಿಂದ ಇದು ಮಾಡಿಬಿಟ್ರೆ, ತೂತು ಮಾಡಿಬಿಟ್ರೆ ಪುಗ್ಗೆಗೆ ಹೇಗೆ ಪುಗ್ಗೆ ಸಣ್ಣದು ಅಂತೇಳಿದರೆ ಒಂದು ಸಣ್ಣ ವ್ಯರ್ಥವಾದ ಒಂದು ವಿಷಯ ಆಗಿಬಿಡ್ತದೋ ಹಾಗೆ ಈ ಗಂಧರ್ವ ಹೇಳಿದ್ದಾನೆ ಅರ್ಜುನ ಮೊದಲೇ, ನೀನು ಮಾತಾಡ್ತಿರುವಂಥದ್ದೆಲ್ಲ ವ್ಯರ್ಥ. ನೀನೇನು ತಿಳ್ಕೊಂಡಿದ್ದಿ ನಾವು ಸಾಮಾನ್ಯ ಬ್ರಾಹ್ಮಣರು ಅಂತ? ನಾವು ಸಾಮಾನ್ಯ ಬ್ರಾಹ್ಮಣರಲ್ಲ, ನಮಗೂ ಗೊತ್ತಿದೆ ಯಾವುದು ಅಸ್ತ್ರಗಳು ಅಂತ ಹೇಳುವಾಗ ಸುಮ್ಮನಾಗಬೇಕಿತ್ತಲ್ಲ. ಅವನು ಎಣಿಸ್ಕೊಂಡ ಬೊಗಳೆ ಬಿಡ್ತಾನೆ ಬಾಯಲ್ಲಿ ಅಂತ. ರಥದಲ್ಲಿ ಕೂತ್ಕೊಂಡು ಬಾಣಗಳನ್ನು ಬಿಡ್ತಾ ಏರಿ ಬಂದ ಆ ಚಿತ್ರರಥನಿಗೆ ಅರ್ಜುನ ಆಗ್ನೇಯಾಸ್ತ್ರವನ್ನು ಬಿಟ್ಟು ಅವನ ರಥವನ್ನು ಸುಟ್ಟಾಕಿ ಬಿದ್ದಿದ್ದಾನೆ. ಬಿದ್ದವಾಗ ಇಡೀ ಬೆಂಕಿ ಅನ್ನುವಂಥದ್ದು ಅವನನ್ನು ಆವರಿಸಿದೆ. ಆವಾಗ ಅವನ ಜುಟ್ಟನ್ನು ಹಿಡಿದು ಅಭಿಪ್ರಗೃಹ್ಯ ಸಂಚಕರ್ಷ ಚೆನ್ನಾಗಿ ಎಳೆದು ಅವನನ್ನು ಏನು ಮಾಡಿದ? ಬಗ್ಗು ಬಡ್ದ. ಸುರೇಂದ್ರ ಸೂನುಹು, ದೇವೇಂದ್ರನ ಮಗ. ಸೊ ಅಲ್ಲಿಗೆ ಈಗ ಈ 112ನೇ ಶ್ಲೋಕಕ್ಕೆ ಆಗ ತದಾ ಪಂಜಿನಲ್ಲಿ ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಿಸಿ
ಉಲ್ಮುಖೆ ಆಗ್ನೇಯಾಸ್ತ್ರಂ ಅಭಿಮಂತ್ರ್ಯ ಚಿಕ್ಷೇಪ ಬಿಸಾಡಿದ ಶಕ್ರತನಯ, ಯಾರು? ದೇವೇಂದ್ರನ ಮಗ. ಅವನ ಆ ಚಿತ್ರರಥನ ಅಂತ ಹೇಳಿದರೆ ಆಗ್ನೇಯಾಸ್ತ್ರ ಅಲ್ವಾ, ಬೆಂಕಿ ಏನು ಮಾಡಿತು? ಅವನ ರಥವನ್ನು ಸುಟ್ಟು ಹಾಕಿತು. ಪೂರ್ತಿ ರಥ, ಗಂಧರ್ವನ ರಥ ಸುಟ್ಟು ಹೋಯಿತು. ಅಗ್ನಿ ಅಗ್ನಿನ ಪ್ರಗೃಹಿತಂ, ಅಗ್ನಿ ಅವನನ್ನು ಹೊತ್ತಿಕೊಂಡಿತು. ಸುತ್ತ ಏನಾಗಿದೆ? ಅವನನ್ನು ಸುಡ್ತಾ ಇದೆ. ಆಗ ಅರ್ಜುನ ಏನು ಮಾಡಿದ? ಅವನ ತಲೆ ಕೂದಲನ್ನು ಜುಟ್ಟು ಹಿಡಿದು ಅರ್ಜುನ ಕೂಡಲೇ ಅವನನ್ನು ಎಳೆದಾಡಿದ, ಅವನನ್ನು ಸರಿಯಾಗಿ ಬುದ್ಧಿ ಕಲಿಸಿದ ಅನ್ನುವಂಥದ್ದು ಎಳೆತೊಡಗಿದ ಅರ್ಜುನನ ಅಪಾರ ಅಸ್ತ್ರ ಕೌಶಲಕ್ಕೆ ಇದು ನಿದರ್ಶನ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಶ್ಲೋಕ ಸುಲೋಚನಕ. ನೂರ 12. ಪಾರ್ಥೇನ ಸಂದರ್ಶಿತಃ ಶರಣಂ ಜಗಾಮ ಧರ್ಮಾತ್ಮಜಂ ತಮಪಿ ಸೋ ಅತ ನಿಜಾಸ್ತ್ರಮುಗ್ರಂ ಸಂಜರ್ಷ ಏವ ತತ ಆಸ ಚ ನಾಮತೋ ಅಸ ಬಂಗಾರವರ್ಣ ಇತಿ ವರ್ಣ ವಿಪರ್ಯಯೇಣ. ಅರ್ಜುನನಿಂದ ಆಕ್ರಮಿಸಲ್ಪಟ್ಟ ಈ ಗಂಧರ್ವನು ಯಮನ ಮಗನಾದ ಧರ್ಮರಾಜನನ್ನು ಅರ್ಜುನನನ್ನು ಕೂಡ ರಕ್ಷಕನನ್ನಾಗಿ ಹೊಂದಿದನು. ಅನಂತರದಲ್ಲಿ ಅರ್ಜುನನು ಕ್ರೂರವಾದ ತನ್ನ ಆಗ್ನೇಯಾಸ್ತ್ರವನ್ನು ಸೆಳೆದುಕೊಂಡನು. ಅನಂತರದಲ್ಲಿ ಈ ಗಂಧರ್ವನು ಮೊದಲ ಮೈ ಬಣ್ಣದ ವ್ಯತ್ಯಾಸದಿಂದ ನಾಮಧೇಯದಿಂದ ಅಂಗಾರವರ್ಣನೆಂದು ಆದನು. ಪಾರ್ಥೇನ ಸಂದರ್ಶಿತಃ ಶರಣಂ ಜಗಾಮ ಧರ್ಮಾತ್ಮಜಂ ತಮಪಿ ಸೋತ ನಿಜಾಸ್ತ್ರಮುಗ್ರಂ ಸಂಜಹ್ರ ಏವ ತತ ಆಸ ಚ ನಾಮತೋಸ ವಂಗಾರವರ್ಣ ಇತಿ ವರ್ಣವಿಪರ್ಯಯೇಣ. ಪಾರ್ಥೇನ ಸಂದರ್ಶಿತಃ ಶರಣಂ ಜಗಾಮ ಧರ್ಮಾತ್ಮಜಂ ತಂ ಅಪಿ ಸಹ ಅತ ನಿಜಾಸ್ತ್ರಮುಗ್ರಂ ಸಂಜಹ್ರ ಏವ ತತ ಆಸ ಚ ನಾಮತಃ ಅಸೌ ಅಂಗಾರವರ್ಣ ಇತಿ ವರ್ಣ ವಿಪರ್ಯಯೇಣ. ರಥ ಸುಟ್ಟು ಹೋಯಿತು, ಬೆಂಕಿ ಅವನನ್ನು ಪೂರ್ತಿ ಸುತ್ತು ಹಾಕಿ ಇನ್ನೇನು ಸುಟ್ಟು ಬಿಡುವಂತಹ ಆ ಪರಿಸ್ಥಿತಿಯಲ್ಲಿ ಏನು ಮಾಡಿದ್ದಾನೆ ಅರ್ಜುನ? ಅವನನ್ನು ಜುಟ್ಟು ಹಿಡಿದು ಎಳೆದು ಅವನನ್ನು ಬಗ್ಗು ಬಡಿದಿದ್ದಾನೆ. ಪಾರ್ಥೇನ ಅರ್ಜುನನಿಂದ ಸಂದರ್ಶಿತ, ಚೆನ್ನಾಗಿ ಏನು ಮಾಡಿದ್ದಾನೆ? ಅವನನ್ನು ಬಗ್ಗು ಬಡ್ದಿದ್ದಾನೆ, ಹೊಡೆದಿದ್ದಾನೆ ಅವನಿಗೆ. ಸಂದರ್ಶಿತ ಅಂತ ಹೇಳಿದರೆ ಏನಂತ ಎಷ್ಟಾಗ್ತದೋ ಅಷ್ಟು ಅವನಿಗೆ ಹೊಡೆದು ಅವನಿಗೆ ಅಂದರೆ ಅಲ್ಲಿಂದ ಏನಾಯಿತು? ಅರ್ಜುನನಿಂದ ಸದೆ ಬಡಿಯಲ್ಪಟ್ಟ ಈ ಚಿತ್ರರಥ ಶರಣಂ ಜಗಾಮ, ಏನು ರಥದಲ್ಲಿ ಕೂತ್ಕೊಂಡು ಬಿಲ್ಲು ಬಾಣ ಹಿಡ್ಕೊಂಡು ಬಾಣಗಳನ್ನು ಎಸೆಯುತ್ತಾ ಬರ್ತಾ ಇದ್ದ. ಬಿಲ್ಲು ಬಾಣನೂ ಇಲ್ಲ, ರಥನೂ ಇಲ್ಲ, ಅವನಿಗೆ ದೇಹವೂ ಇಲ್ಲ ಅಂತಾಗಿದೆ ಈಗ. ಯಾಕಂತ ಹೇಳಿದರೆ ಸುಟ್ಟು ಹೋಗಿದೆ. ಇಡೀ ಬೆಂಕಿಯಿಂದ ದೇಹ ಅನ್ನುವಂಥದ್ದು ಎಷ್ಟೋ ಪಾಲು ಸುಟ್ಟೋಗಿದೆ. ಪಾರ್ಥೇನ ಸಂದರ್ಶಿತ, ಅಲ್ಲಿಂದ ಹೊಡೆದಿದ್ದಾನೆ ಅರ್ಜುನ. ಈ ರೀತಿ ಸದೆಬಡಿಯಲ್ಪಟ್ಟ, ಪರಾಭವಗೊಂಡ, ಸೋಲಲ್ಪಟ್ಟ ಆ ಸುರೇಂದ್ರ ಭೃತ್ಯ ಚಿತ್ರರಥ ಎನ್ನುವಂತಹ ಆ ಗಂಧರ್ವ ಇಂದ್ರನ ಮಗನಿಂದ ಕಂಪ್ಲೀಟಾಗಿ ಪೂರ್ಣವಾಗಿ ಸೋತು ಹೋದ. ಆ ಸೋತು ಹೋದವನೇನು ಮಾಡಿದ? ಇನ್ನೂ ಅಂತೇಳಿದರೆ ಕೊಂದೇ ಹಾಕ್ತಾನೆ ಅರ್ಜುನ ಅಂತ ಹೇಳಿಬಿಟ್ಟು ಶರಣಂ ಜಗಾಮ ಧರ್ಮಾತ್ಮಜಂ ತಮ್ಮಪಿ, ಶರಣಂ ಜಗಾಮ ಅಂತೇಳಿದರೆ ನಮ್ಮದು ತಪ್ಪಾಯಿತು ಅಂತ ಅಡ್ಡ ಬಿದ್ದಿದ್ದಾನೆ. ಯಾರಿಗೆ? ಯುಧಿಷ್ಠಿರನಿಗೆ ಮತ್ತು ಅರ್ಜುನನಿಗೆ ಅಂತೇಳಿದರೆ ಎದುರುಗಡೆ ಅವರೇ ಕಾಣ್ತಾ ಇದ್ದಾರೆ, ಅರ್ಜುನ ಆಮೇಲೆ ಯುಧಿಷ್ಠಿರ. ಆದ್ದರಿಂದ ಅವರಿಗೆ ಅಡ್ಡ ಬಿದ್ದಿದ್ದಾನೆ ಯಾರು? ಈ ಗಂಧರ್ವ. ಧರ್ಮಾತ್ಮಜಂ ತಮ್ ಅಪಿ, ಅಂದಾಜಾಗಿರಬೇಕು. ಧರ್ಮಾತ್ಮಜಂ ಅಂದರೆ ಧರ್ಮನ ಮಗ, ಯಮಧರ್ಮನ ಮಗ ಯುಧಿಷ್ಠಿರನ ಮುಖ ನೋಡಿ ಅಂದಾಜಾಗಿರ್ಬೋದು, ಇವನಿಗೆ ನಮಸ್ಕಾರ ಮಾಡಿದರೆ ಕ್ಷಮೆ ಸಿಗ್ತದೆ ಬೇಗ ಅಂತೇಳಿ. ಸೊ ಧರ್ಮಾತ್ಮಜಂ ತಮ್, ಅರ್ಜುನನನ್ನು ಕೂಡ, ತಮ್ ಅಪಿ ಅರ್ಜುನನ್ನೂ ಕೂಡ, ಮತ್ತು ಧರ್ಮಾತ್ಮಜಂ ಯುಧಿಷ್ಠಿರನನ್ನು ಏನು ಮಾಡಿದ? ತಪ್ಪಾಯಿತು ಬಂದು ಕಾಲಿಟ್ಕೊಂಡ. ಅಷ್ಟು ಕಾಲಿಟ್ಕೊಂಡು ಕೂಡಲೇ
ಕಾಲಿಟ್ಕೊಂಡವರಿಗೆ ಮತ್ತೆ ಅವರನ್ನು ಸದೆ ಬಡಿಬಾರ್ದು ಅಂತ ಹೇಳಿಬಿಟ್ಟು ಸೋ ಅಥ ಅರ್ಜುನ ಏನು ಮಾಡಿದ, ಆಗ ನಿಜಾಸ್ತ್ರ ಮುಗ್ರಂ, ಆ ಉಗ್ರವಾದ ಆಗ್ನೇಯಾಸ್ತ್ರವನ್ನು, ನಿಜ ಅಸ್ತ್ರ ತನ್ನ, ನಿಜ ಅಂದರೆ ತನ್ನ, ನಿಜ ಅಸ್ತ್ರಂ ಉಗ್ರಂ, ತನ್ನ ಉಗ್ರವಾದ ಅಸ್ತ್ರವನ್ನು ಸಂಜಹ್ರ, ಸಂಜಹ್ರ ಅಂದರೆ ಹಿಂದಕ್ಕೆ ಪಡೆದುಕೊಂಡ, ಸಂಜಹ್ರೇ, ಸಂಜಹ್ರೇ ಅದು ಸಂಧಿಯಾಗಿ ಸಂಜಹ್ರ ಅಂತಾಗಿದೆ. ಸಂಜಹ್ರೆ ಅಂದರೆ ವಾಪಸ್ಸು ಪಡ್ಕೊಂಡ ಅರ್ಜುನ. ಸೊ ವಾಪಸ್ಸು ಪಡ್ಕೊಂಡ್ರು, ಸುಟ್ಟದ್ದು ಏನಾಗಿದೆ, ಅದು ಸುಟ್ಟದ್ದೇ ಅಂತ ಹೇಳಿದರೆ ಹೆಚ್ಚಿಗೆ ಗಾಯ ಆದದ್ದು ಅದನ್ನು ವಾಪಸ್ಸು ಪಡ್ಕೊಂಡ್ರು, ಸುಟ್ಟದ್ದು ಗಾಯ, ಸುಟ್ಟದ್ದು ಆ ಕಲೆ ಅದು ಹೋಗ್ತದ. ಸೊ ಸಂಜಹ್ರೆ ಏವ ತತ ಆಸ ಚ, ಆಸ ಆಯಿತು, ತತ ಆಸ ಚ ನಾಮತಃ ಅಸೌ ಅಂದರೆ ಅವನಿಗೆ ಹೆಸರು ಏನಿತ್ತು, ಗಂಧರ್ವನಿಗೆ ಚಿತ್ರರಥ ಅಂತಿತ್ತು. ಅಂದರೆ ಏನು, ಅವನಿಗೆ ಬಣ್ಣ ಬಣ್ಣದ ರಥದಲ್ಲಿ ಏರಿಕೊಂಡು ಬರುವವನು ಚಿತ್ರರಥ, ಚಿತ್ರರಥ, ಅವನ ಹೆಸರೇ ಚಿತ್ರರಥ. ಏನು ಅರ್ಥ, ಚಿತ್ರ ವಿಚಿತ್ರವಾದ ಬಣ್ಣ ಬಣ್ಣದ ಶ್ರೇಷ್ಠವಾದ ರಥದಲ್ಲಿ ತಿರುಗಾಡುವವನು. ರಥ ಸುಟ್ಟೋಗಿದೆ, ಈಗ ಚಿತ್ರ ಹೋಯ್ತು, ರಥ ಮಾತ್ರ ಉಳ್ಕೊಳ್ತೇವೆ, ವಿಚಿತ್ರ ರಥ ಆಯ್ತು. ಈಗ ಕಾರಲ್ಲೇ ಓಡಬೇಕವ. ಸೊ ಈಗ ಆಮೇಲಿಂದ ನೋಡಲಿಕ್ಕೆ ಏನಾಗಿದ್ದಾನೆ ಅಂತೇಳಿದರೆ, ಸೊ ಅಸೌ ನಾಮತಃ ಅಸೌ ಅಂತದು, ಅಸೌ ಅಂದರೆ ಅವನು, ಅಂಗಾರ ವರ್ಣ, ಅಸಾವಂಗಾರ ಇದ್ದದ್ದು ಅಸೌ ಅಂಗಾರ ಅಂತ ಆಯಿತು. ವಂಗಾರ ಇತ್ತು, ವಂಗಾರ ಅಸೌ ಅಂತ ಆದ ಕೂಡಲೇ ವಾ ಹೋಯಿತು, ಅಂಗಾರ ಅಂತ ಆಯಿತು. ಅಂಗಾರ ವರ್ಣ, ಅಂಗಾರ ಅಂತೇಳಿದರೆ ಕೆಂಡ ಅಂತ ಒಂದು, ಕೆಂಡಕ್ಕೆ ನೀರು ಹಾಕಿದರೆ ಅದು ಮಸಿ ಹಾಗೆ ಆಗ್ತದೆ. ಸೊ ಅಂಗಾರ ವರ್ಣ, ಅಂಗಾರ ವರ್ಣ ಅಂತೇಳಿದರೆ ಮಸಿ ಬಣ್ಣ. ಆದರೆ ಮೊದಲು ಹೇಗಿದ್ದ, ಈಗ ಗಂಧರ್ವರೆಲ್ಲ ಹೇಗಿರ್ತಾರೆ ಅಂತೇಳಿದರೆ ಅವರೆಲ್ಲ ಅಂತೇಳಿದರೆ ಒಳ್ಳೆ ಬಂಗಾರದ ಬಣ್ಣದಿಂದ ಶೋಭಿಸ್ತಾ ಇರುವವರೆಲ್ಲ ಗಂಧರ್ವರು. ಅಂಥ ಬಂಗಾರದ ಬಣ್ಣದ ಈ ಗಂಧರ್ವ ಅಂಗಾರ ವರ್ಣ, ಬಂಗಾರ ಹೋಗಿ ವಂಗಾರ ಅಥವಾ ಅಂಗಾರ ಆಯಿತು. ಅಂಗಾರ ಅಂತೇಳಿದರೆ ಮಸಿ ಕೂಡ ಆಗ್ತದೆ. ಸೊ ಕೆಂಡದ ಥರ, ಯಾಕೆ ಕೆಂಡ ಅಂತ ಯಾಕೆ ಹೇಳೋದು ಅಂತೇಳಿದರೆ ಅದು ಅಗ್ನಿಯಿಂದ ಸುಟ್ಟದ್ದು ಕೆಂಡದ ಥರ ಆಗ್ತದೆ. ಸೊ ಈಗ ಆಗ್ನೇಯಾಸ್ತ್ರವನ್ನು ವಾಪಸ್ಸು ಪಡ್ಕೊಂಡ ಕಾರಣ, ವಾಪಸ್ಸು ಪಡ್ಕೊಂಡ್ರೆ ನೀರು ಹಾಕಿದ ಹಾಗೆ ಆಗುವುದಿಲ್ಲ. ಸೊ ವಾಪಸ್ಸು ಪಡ್ಕೊಂಡಾಗ ಏನಾಯಿತು, ಅಲ್ಲಿಗೆ ಶಮನ ಆಗಿದೆ ಅಷ್ಟೆ. ಸೊ ಆದ್ದರಿಂದ ಕೆಂಡದ ಥರ ಅಥವಾ ಕಡು ಕೆಂಪು ಈ ಥರ ಯಾವುದಾದ್ರೂ ಒಂದು, ಅಂದರೆ ಮೊದಲಿದ್ದ ಬಣ್ಣ ಅಲ್ಲ, ಬೇರೆ ಬಣ್ಣ, ಅಂದರೆ ಸುಟ್ಟ ಬಣ್ಣ ಅಂತ ಹೇಳಿದರೆ ಕಡು ಕೆಂಪು, ಈ ಥರ ಕಡು ಕೆಂಪು ಅಥವಾ ಕಪ್ಪು ಮಿಶ್ರಿತ ಕೆಂಪು, ಕಪ್ಪು ಮಿಶ್ರಿತ ಬಂಗಾರದ ವರ್ಣ ಈ ಥರ. ಯಾಕಂದರೆ ಕಪ್ಪು ಯಾಕೆಂದರೆ ಅದು ಕರಿ ಕಟ್ಟುತ್ತದೆ, ಯಾಕೆ ಬೆಂಕಿಯಿಂದ ಸುಟ್ಟದ್ದು. ಅಂತೂ ಅಂಗಾರ ವರ್ಣ ಇತಿ ವರ್ಣ ವಿಪರ್ಯಯೇಣ, ವರ್ಣ ಅಂದರೆ ಬಣ್ಣ, ಸಂಸ್ಕೃತದಲ್ಲಿ ವರ್ಣ, ಕನ್ನಡದಲ್ಲಿ ಬಣ್ಣ, ತತ್ಸಮ ತದ್ಭವ ಅಂತ ಸ್ಕೂಲಲ್ಲಿ ನೀವು ಕಲ್ತದ್ದೆಲ್ಲ ನೆನಪು ಮಾಡ್ಕೋಬೋದು. ಈಗ ವರ್ಣ ವಿಪರ್ಯಯೇಣ, ವಿಪರ್ಯಯ ಅಂತೇಳಿದರೆ ಬದಲಾಗೋದು. ಸೊ ಅನ್ಯಥಾ ಆಗೋದು, ಮೊದಲಿದ್ದದ್ದಿಲ್ಲ ಅಂತ. ವಿಪರ್ಯಯ ಅಂತೇಳಿದರೆ ಬೇರೆಯೇ ತಿಳ್ಕೊಳ್ಳೋದು, ವಿಪರ್ಯಯ ಬೇರೆಯೇ ನೋಡೋದು, ಬೇರೆಯೇ ಆಗೋದು, ಇದೆಲ್ಲ ವಿಪರ್ಯಯ. ಸೊ ವರ್ಣ ವಿಪರ್ಯಯ, ಇದು ಜ್ಞಾನದ ವಿಪರ್ಯಯ ಅಲ್ಲ. ಸೊ ಅನ್ಯಥಾ ಜ್ಞಾನ ಅಂತ ಆಗ್ತದೆ ಅದು. ಸೊ ಇದು ಅದಲ್ಲ, ವರ್ಣ ವಿಪರ್ಯಯ ಅಂತೇಳಿದರೆ ಮೊದಲಿದ್ದ ಬಣ್ಣ ಬೇರೆ ಆಗಿಬಿಟ್ಟಿದೆ, ಸುಟ್ಟ ಬಣ್ಣ ಆಗಿದೆ. ವರ್ಣ ವಿಪರ್ಯಯೇಣ ಅಂತೇಳಿದರೆ ಸುಟ್ಟ ಬಣ್ಣದ ಕಾರಣದಿಂದ ಅವನ ಬಣ್ಣ, ಮೊದಲಿದ್ದ ಬಣ್ಣ ಬೇರೆ ಆಗಿ ಈಗ ಅವನಿಗೆ ಅಂಗಾರವರ್ಣ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಹಾಗಂತ ಹೇಳಿದರೆ ಇದು ಎರಡನೇ ಹೆಸರು. ಮೊದಲನೇ ಹೆಸರು ಅವನದು ಚಿತ್ರರಥ ಅನ್ನುವಂಥ ಗಂಧರ್ವ. ಈಗ ಅವನನ್ನು ಅವನದು ಬೆಂಕಿಯಿಂದ
ಸುಟ್ಟು ಹೋದ ಕಾರಣ ಅವನ ಶರೀರ ಅಂದರೆ ಸ್ವಲ್ಪ ಮಟ್ಟಿಗೆ, ಪೂರ್ತಿ ಅಲ್ಲ, ಅದು ಸ್ವಲ್ಪ ಮಟ್ಟಿಗೆ ಸುಡುವಾಗಲೇ ಅರ್ಜುನ ಅವನ ಜುಟ್ಟನ್ನು ಹಿಡಿದು ಎಳೆದು ಅವನಿಗೆ ಸದೆ ಬಡ್ದಿದ್ದಾನೆ. ಆವಾಗ ಅವನು ಶರಣಾಗತನಾಗಿದ್ದಾನೆ. ಅಂದರೆ ಪೂರ್ತಿ ಸುಡಲಿಕ್ಕೆ ಬಿಡಲಿಲ್ಲ ಅಂತೇಳಿದರೆ ಬುದ್ಧಿ ಕಲಿಸಿದರೆ ಸಾಕು ಅಂತೇಳಿಬಿಟ್ಟು, ಸೊ ಅಧಿಕ ಪ್ರಸಂಗನ ನಿಲ್ಲಿಸ್ಬೇಕಷ್ಟೇ ಅಂತೇಳಿಬಿಟ್ಟು, ಸೊ ಏನು ಮಾಡಿದ್ದಾನೆ, ವರ್ಣ ವಿಪರ್ಯಯೇಣ ಬಣ್ಣ ಬದಲಾಗಿದೆ. ಯಾರದ್ದು? ಈ ಚಿತ್ರರಥ ಅನ್ನುವಂಥ ಗಂಧರ್ವನದ್ದು. ಈ 113ನೇ ಶ್ಲೋಕಕ್ಕೆ ಪಾರ್ಥೇನ ಅರ್ಜುನನಿಂದ ಸಂದರ್ಶಿತ ಅಂದರೆ ಸರಿಯಾಗಿ ಸಂಘರ್ಷ ಮಾಡಿ ಪೆಟ್ಟು ತಿನ್ನಲ್ಪಟ್ಟ ಆ ಗಂಧರ್ವ ಪರಾಭವಗೊಂಡವನು. ಯಾರವ? ಚಿತ್ರರಥ ಅನ್ನುವಂಥ ಗಂಧರ್ವ ಧರ್ಮರಾಜನನ್ನು ಅರ್ಜುನನನ್ನು ಶರಣು ಹೊಕ್ಕ ಅಂತೇಳಿದೆ. ತಪ್ಪಾಯಿತು, ಕ್ಷಮಿಸಿ ಅಂತೇಳಿಬಿಟ್ಟು ಅಡ್ಡ ಬಿದ್ದಿದ್ದಾನೆ, ಕಾಲು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟಾಗುವಾಗ ಧರ್ಮರಾಜನ ಮುಖ ನೋಡಿದ ಅರ್ಜುನ. ಸೊ ಧರ್ಮರಾಜ ಏನು ಮಾಡಿದ? ಕ್ಷಮಿಸ್ತೇನೆ, ಅದು ಕ್ಷಮಿಸಿಬಿಟ್ಟಿದ್ದೇನೆ ಅನ್ನುವಂಥ ಭಾವನೆ ಇದ್ದ ಕಾರಣ ಅರ್ಜುನ ಏನು ಮಾಡಿದ? ಸರಿಯಪ್ಪ ಅಂತೇಳಿಬಿಟ್ಟು ತನ್ನ ನಿಜ ಅಸ್ತ್ರಂ ಉಗ್ರವಾದ ಆ ಆಗ್ನೇಯಾಸ್ತ್ರವನ್ನು ಸಂಜಹ್ರೆ ಅಂತೇಳಿದರೆ ವಾಪಸ್ಸು ಪಡ್ಕೊಂಡ, ಹಿಂತೆಗೆದುಕೊಂಡ. ಚಿತ್ರರಥನ ಮೈ ಬಣ್ಣ ಪೂರ್ಣ ಬದಲಾದ್ದರಿಂದ, ಅಂದರೆ ವರ್ಣ ವಿಪರ್ಯಯೇಣ ಬೆಂಕಿಯಿಂದ ಸುಟ್ಟು ಹೋದ ಅವನ ಚರ್ಮದ ಬಣ್ಣ ಪೂರ್ತಿ ಬದಲಾದ ಕಾರಣ ಅವನಿಗೆ ಅಂಗಾರವರ್ಣ ಎಂಬ ಹೆಸರನ್ನು ಅವನಿಗೆ ಬಂತು. ಮೊದಲಿದ್ದದ್ದು ಚಿತ್ರರಥ ಅಂತ ಹೇಳ್ಕೊಂಡು ಕರೆಯುವುದೇ ನಿಲ್ಲಿಸಲಿಕ್ಕೆ ಶುರು ಮಾಡಿದರು. ಯಾಕಂದರೆ ರಥವೇ ಇಲ್ಲ ಈಗ. ಆದ ಕಾರಣ ಈಗ ಏನು ಕಾಣ್ತದೆ, ಅವನ ಬಣ್ಣನೂ ಬದಲಾಗಿದೆ. ಸೊ ಇವನನ್ನು ಈಗ ಅಂಗಾರವರ್ಣ ಅಂತ ಕರೆಯುವುದೇ ಒಳ್ಳೆಯದಂತ ಅಂಗಾರವರ್ಣ ಅಂತ ಕರೀಲಿಕ್ಕೆ ಶುರು ಮಾಡಿದರು. ಅರ್ಜುನ ಗಂಧರ್ವನನ್ನು ಮೆಲ್ಲಗೆ ಎಳೆದಾಡಿದ ಎಂಬ ಸೂಚಿಸಲು ಸಂಚಕರ್ಷ ಅಂತ ಹೇಳುವ ಕಾರಣ ಅಂದರೆ ಎಳೆದ ಅಂದರೆ ಒಂದೇ ಸ್ಥಳಕ್ಕೆ ಎಳಿಲಿಲ್ಲ, ಮೆಲ್ಲಕ್ಕೆ ಎಳೆದ. ಆಮೇಲೆ ಸಂದರ್ಶಿತ ಅಂತ ಕೊಟ್ಟಿದ್ದಾರೆ. ಸಂದರ್ಶಿತ ಅಂತ ಒಟ್ಟಿಗೆ ಬರೀಲಿಲ್ಲ, ಸಂದರ್ಶಿತ ಅಂತೇಳಿದರೆ ಅವನಿಗೆ ಸರಿ ಮೆಲ್ಲಕ್ಕೆ ಬಡ್ದಿದ್ದಾನೆ ಅಂತ ಹೇಳಿದ್ರೆ, ಒಂದು ಹೊಡೆದು ಒಂದೇ ಸ್ಥಳಕ್ಕೆ 3-4 ಹೊಡೆದದಲ್ಲ, ಒಂದು ಹೊಡೆದು ಮತ್ತೆ ಹೊಡೆದು ಹಾಗೆ ಹೀಗೆ ಶಿಥಿಲ ಪ್ರಯೋಗ ಬಳಸಿದ್ದಾರೆ ಆಚಾರ್ಯರು ಅಂತ ವಾಜರಾಜರು ಹೇಳ್ತಾರೆ. ಆ ಗಂಧರ್ವ ಶರಣು ಹೊಕ್ಕಾಗ ನೀವೇ ಗತಿ, ನನಗೆ ಕ್ಷಮಿಸಿಬಿಡಿ ಅಂತ ಕಾಲು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಏನು ಮಾಡಿದ ಅರ್ಜುನ? ಅಸ್ತ್ರವನ್ನು ತನ್ನ ಉಗ್ರವಾದ ಅಸ್ತ್ರವನ್ನು ಹಿಂತೆಗೆದುಕೊಂಡ, ಉಪಸಂಹರಿಸಿದ. ಚಿನ್ನದಂತೆ ಹೊಳೆಯುವ ಮೈಬಣ್ಣದ ಗಂಧರ್ವ ಆ ಅಸ್ತ್ರದಿಂದಾಗಿ ವರ್ಣ ವಿಪರ್ಯಯೇಣ ಅವನ ಚರ್ಮದ ಬಣ್ಣ ಸುಟ್ಟು ಹೋದ ಕಾರಣ ಏನಾಯಿತು? ಚಿನ್ನದಂತೆ ಹೊಳೆಯುತ್ತಿದ್ದ ಹೊಂಬಣ್ಣ ಇತ್ತು, ಹೊನ್ನಿನ ಬಣ್ಣ ಹೊಂಬಣ್ಣ ಇತ್ತು, ಹೊಂಬಣ್ಣ ಹೋಗಿ ಕಂಬಣ್ಣ ಆಯಿತು. ಕಂದು ಬಣ್ಣದ ಕೆಂಪು, ಕಡು ಕೆಂಪು ಅಥವಾ ಕಪ್ಪು ಬಣ್ಣ ಮಿಶ್ರಿತ, ಕಡು ಕೆಂಪು ಕಂದು ಮಿಶ್ರಿತ, ಹೀಗೆ ಏನೋ ಒಂದು ಬಣ್ಣ ಆಯಿತು. ಅದಕ್ಕೆ ಏನು ಹೇಳ್ತಾರೆ, ಮೊದಲೆಲ್ಲ ಈ ಸಿನಿಮಾಕ್ಕೆ ಈಸ್ಟ್ಮನ್ ಕಲರ್ ಅಂತ ಹಾಕಿಬಿಡ್ತಿದ್ರು ಅಂತೇಳಿದರೆ, ಆವಾಗ ಮೊದಲು ಏನಿದ್ದದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತೇಳಿದರೆ ಕಪ್ಪು ಬಿಳುಪು ಹೋಗಿ ಈಸ್ಟ್ಮನ್ ಕಲರ್ ಬರಲಿಕ್ಕೆ ಶುರುವಾಯಿತು. ಅಂದರೆ ಅದು ಪೂರ್ತಿ ಬಣ್ಣದ ಚಿತ್ರ ಅಂತಲ್ಲ, ಮಧ್ಯ ಈಸ್ಟ್ಮನ್ ಕಲರ್, ಆಮೇಲೆ ವರ್ಣಚಿತ್ರ ಅಂತ ಶುರುವಾಯಿತು. ಹೀಗೆ ಇದು ಈಸ್ಟ್ಮನ್ ಕಲರ್ ಅಂದರೆ ಹೊಂಬಣ್ಣ ಏನಾಗಿದೆ, ಸುಟ್ಟು ಹೋಗಿ ಕಪ್ಪಾಗಿ ಬರಬೇಕಾಗಿತ್ತು, ಕಪ್ಪು ಬರಲಿಲ್ಲ, ಕಡು ಕೆಂಪು ಬಂದುಬಿಟ್ಟಿದೆ. ಆದ್ದರಿಂದ ಅವನಿಗೆ ಅಂದಿನಿಂದ ತತಃ ಅಂತ ಬಂದಿದೆ. ತತಃ ಆಸ ಅಂತೇಳಿದರೆ ಆಸ ಅಂತ ಎರಡೆರಡು ಹೆಸರು. ಮೊದಲನೇ ಹೆಸರು ಚಿತ್ರರಥ, ಈಗ ಇಲ್ಲ, ವಿಚಿತ್ರ ಆಗಿ ಹೋಗಿದೆ, ಅದು ಸುಟ್ಟು ಹೋಗಿದೆ. ಈಗ ಅಂಗಾರವರ್ಣ ಅದೊಂದು ಕಾಣ್ತದೆ. ಮೊದಲು ಚಿತ್ರರಥ ಎಂಬ ಹೆಸರಿನ ಆ ಗಂಧರ್ವನಿಗೆ
ಆ ಮೊದಲು ಅಂಗಾರವರ್ಣ, ಅಂಗಾರವರ್ಣ, ಆ ಮುನ್ನ ಅಂಗಾರಪರ್ಣ ಎಂದು ಹೆಸರಿತ್ತು. ಈಗ ಅರ್ಜುನನು ಪ್ರಯೋಗಿಸಿದ ಆಗ್ನೇಯಾಸ್ತ್ರದಿಂದಾಗಿ ಅವನ ವರ್ಣ ಬದಲಾಯಿತು. ಮೊದಲು ಸುವರ್ಣದಂತೆ ಹೊಳೆಯುತ್ತಿದ್ದ ಅವನು ಅರ್ಜುನನ ಅಸ್ತ್ರದಿಂದಾಗಿ ಗಾಢ ರಕ್ತವರ್ಣದವನಾದ. ಗಾಢ ಅಂದರೆ ಕಡು ಕೆಂಪು, ರಕ್ತದ ವರ್ಣ. ರಕ್ತ ಅಂತೇಳಿದರೂ ಸ್ವಲ್ಪ ಕಪ್ಪು ಮಿಶ್ರಿತ ಇರ್ತದೆ. ಹೀಗೆ ವರ್ಣದ ಬದಲಾವಣೆಯಿಂದಾಗಿ ಅವನ ಹೆಸರು ಕೂಡ ಅಂಗಾರವರ್ಣ ಎಂದಾಯಿತು. ಎಂದರೆ ವರ್ಣ ಎಂಬುದಕ್ಕೆ ಬಣ್ಣ ಅನ್ನುವಂತಹ ಆ ಅರ್ಥನೂ ಇದೆ. ತತ್ಸಮ ವರ್ಣ, ತದ್ಭವ ಬಣ್ಣ. ಇನ್ನೊಂದು ವರ್ಣ ಅಂತ ಹೇಳಿದ್ರೆ ಆ ಇ ಉ ಇ ಅದೆಲ್ಲ ಅಕ್ಷರಮಾಲೆ, ಅದಕ್ಕೂ ವರ್ಣ ಅಂತಾರೆ. ಸೊ ವರ್ಣಾಕ್ಷರ ಅಂತಾರೆ. ಸೊ ವರ್ಣ ಅಂತ ಹೇಳೋದಕ್ಕೆ ಎರಡೆರಡು ಶಬ್ದಗಳು, ಎರಡೆರಡು ಅರ್ಥಗಳು ನಮಗೆ ಕಾಣ್ತಾ ಇವೆ. ಸೊ ಹೀಗೆ ಅವನಿಗೆ ಹೆಸರು ಅಂತ ಹೇಳೋದು ಏನಂತ ಹೇಳಿದರೆ ವರ್ಣ. ಯಾಕೆ ಹೆಸರು ಅಂತ ಹೇಳಿದರೆ ಅದು ಆ ಇ ಎಂದು ಬರುವಂಥದ್ದಲ್ಲ. ಸೊ ಅದಕ್ಕೆ ಅದು ವರ್ಣ, ಹೆಸರು. ಸೊ ಇಲ್ಲಿ ಬಣ್ಣ, ಯಾಕೆ ಅವನ ಬಣ್ಣನೇ ಚೇಂಜ್ ಆಯಿತು. ಸೊ ಹಾಗೆ ವರ್ಣ ಬದಲಾಯಿತು, ಹೆಸರು ಬದಲಾಯಿತು. ಅದು ಸಹ ವರ್ಣಾಕ್ಷರವೇ, ಹೆಸರು ಕೂಡ ವರ್ಣಾಕ್ಷರ. ಅದು ಹೇಗೆ ಕಾಣಿಸಿಕೊಳ್ತಾ ಇದ್ದಾನೆ ಬಣ್ಣ, ಅದು ಸಹ ವರ್ಣವೇ. ಸೊ ಎರಡೆರಡು ವರ್ಣದ ಬಣ್ಣಗಳನ್ನು ಇಟ್ಕೊಂಡು ಎರಡೂ ಚೇಂಜ್ ಆಗಿಬಿಡ್ತು ಅಂತ. ವರ್ಣದಿಂದ, ಅಕ್ಷರದಿಂದ ಹೆಸರು ಅಂಗಾರ ವರ್ಣ ಅಂತ ಅವನ ಹೆಸರಾಗಿಬಿಡ್ತು. ಬಣ್ಣ ಚೇಂಜ್ ಆಗಿಬಿಟ್ಟಿದೆ. ಆದ್ದರಿಂದ ಬಣ್ಣ ಚೇಂಜ್ ಆಯಿತು. ಹೊಂಬಣ್ಣ ಇತ್ತು, ಬಂಗಾರದ ವರ್ಣದಿಂದ ಪ್ರಕಾಶಗೊಳ್ತಾ ಇದ್ದ ಚಿತ್ರರಥ ಗಂಧರ್ವ ಈಗ ಕಡು ಕೆಂಪು ಸುಟ್ಟ ಬಣ್ಣ ಆಗಿದೆ ಅಂತ. ಸೊ ಅದಕ್ಕೋಸ್ಕರನೇ ಹೀಗೆ ಚಿತ್ರರಥ ಅಂತ ಇತ್ತು, ಈಗ ರಥವೇ ಇಲ್ಲ, ಸುಟ್ಟು ಹೋಗಿದೆ, ದಗ್ಧ ರಥ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ದಗ್ಧರಥ ಸುಟ್ಟು ಹೋದ ಕಾರಣ ದಗ್ಧರಥ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಸೋಹಂ ಚಿತ್ರರಥೋ ಭೂತ್ವಾ ನಾಮ್ನ ದಗ್ಧರಥೋ ಅಭವತ್. ಚಿತ್ರರಥ ಅಂತ ಹೆಸರು ಇತ್ತು, ಈಗ ದಗ್ಧರಥ ಅಂತ ಆಯಿತು ಒಂದು ಹೆಸರು. ಪಾಪ ಯಾರ್ದು? ಗಂಧರ್ವನದ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ಶ್ಲೋಚನಕ್ಕ 114 ಗಂಧರ್ವ ಉಲ್ಬಣ ಸುರತನು ಸ ಭೂತ್ವಾ ವರ್ಣವದಾತೌತ ಪೂರ್ವಮುಪೇತ್ಯ ಸಖ್ಯಂ ಪಾರ್ಥೇನ ದುರ್ಲಭ ಮಹಾಸ್ತ್ರಮಿದಂ ವಿಯಾಚೆ ಜಾನನ್ನಪಿ ಸ್ಮ ನಹಿ ತಾದೃಶಮೇಷ ವೇದ. ಆ ಗಂಧರ್ವನು ಮೊದಲು ಸುವರ್ಣದಂತೆ ಶೋಭಿತನಾಗಿದ್ದರು, ಅಂದರೆ ಗೌರವರ್ಣ, ಸ್ವಚ್ಛವಾದ ಗೌರವರ್ಣವುಳ್ಳವನಾಗಿದ್ದರು. ಈಗ ದೂರದಿಂದಲೇ ಎದ್ದು ಕಾಣುವ ಶೋಭನವಾದ ಕಡುಕೆಂಪು ವರ್ಣ ವಿಶಿಷ್ಟವಾದ ಶರೀರವುಳ್ಳವನಾಗಿ, ಹಾಗೆಯೇ ಅರ್ಜುನನಿಂದ ಗೆಳೆತನವನ್ನೂ ಹೊಂದಿ ಈ ಆಗ್ನೇಯಾಸ್ತ್ರವನ್ನು ತಿಳಿದವನಾದರೂ ಇತರರಿಂದ ಹೊಂದಲು ಸಾಧ್ಯವಾದ ಮಹಾಸ್ತ್ರವನ್ನು ಬೇಡಿದನು. ಈ ಗಂಧರ್ವನು ಅರ್ಜುನನು ತಿಳಿದಷ್ಟು ತಿಳಿಯಲಿಲ್ಲ. ಗಂಧರ್ವ ಉಲ್ಬಣ ಸುರಕ್ತತನು ಸ ಭೂತ್ವಾ ಸ್ವರ್ಣಾವದಾತ ಉತ ಪೂರ್ವಂ ಉಪೇತ್ಯ ಸಖ್ಯಂ ಪಾರ್ಥೇನ ದುರ್ಲಭ ಮಹಾಸ್ತ್ರಂ ಇದಂ ಯಯಾಚೆ ಜಾನನ್ನಪಿ ಸ್ಮ ನಹಿ ತಾದೃಶಂ ಏಷ ವೇದ. ಈ ಗಂಧರ್ವ ಅವನು ಅಡಿಬಿದ್ದರೂ ಮೂಗು ಮೇಲೆ ಅಂತ ಹೇಳಿದ್ರೆ ಆ ಬುದ್ಧಿಶಕ್ತಿ ಚೆನ್ನಾಗಿದೆ ಅವನು. ಗಂಧರ್ವ ಉಲ್ಬಣ ಸುರಕ್ತತನು ಸ ಭೂತ್ವ ಸ್ವರ್ಣಾವದಾತ ಉತ ಪೂರ್ವಂ. ಪೂರ್ವಂ ಅಂದರೆ ಮೊದಲು. ಅವನು ಏನಾದ? ಸ್ವರ್ಣಾವದಾತ ಅಂತೇಳಿದರೆ ಹೊಂಬಣ್ಣದಿಂದ ಸ್ವಚ್ಛ ಫಸ್ಟ್ ಕ್ಲಾಸ್. ಎಂಥ ಬಣ್ಣ ಅದು? ಆರೆಂಜ್ ಕಲರ್ ಅಂತೇಳಿದ್ರೆ ಪುತ್ತಳಿ ಬಂಗಾರದ ಬಣ್ಣದಿಂದ ಶೋಭಿಸ್ತಾ ಇದ್ದ. ಸ್ವರ್ಣಾವದಾತ ಅಂತೇಳಿದರೆ ಸ್ವಚ್ಛ ಚಿನ್ನದ ಬಣ್ಣ, ಅಂದರೆ ಅಪ್ಪಟ ಚಿನ್ನ. ಅಂದರೆ ನಾವು ತಗೊಳ್ಳುವಂಥದ್ದು ಆಭರಣಗಳೆಲ್ಲ ಅದು 22 ಕ್ಯಾರೆಟ್, ಅಂದರೆ ಸ್ವಲ್ಪ ತಾಮ್ರ ಮಿಶ್ರಿತ. ಅಂದರೆ ನಿಜವಾದ ಒರಿಜಿನಲ್ ಚಿನ್ನ ಅಂತೇಳಿದರೆ ಸ್ವಚ್ಛ ಅಪ್ಪಟ ಚಿನ್ನ ಅಂತೇಳಿದ್ರೆ ಅದಕ್ಕೆ ಪುತ್ತಳಿ ಅಂತ ಹೇಳ್ತಾರೆ ಅಲ್ವಾ? ಪುತ್ತಳಿದು ಬಣ್ಣ ಅದು ಒಳ್ಳೆ ಹಳದಿ ಮಿಶ್ರಿತ ಬಂಗಾರದ ಬಣ್ಣ. ಸೊ ಆ ಬಣ್ಣ ಇನ್ನೂ ಸಹ ಭಾಳ ಚಂದ. ಸ್ವರ್ಣ ಅವದಾತ ಆ ಥರ ಇದ್ದ.
ಈಗ ಏನಾಗಿಬಿಟ್ಟ, ಉಲ್ಬಣ ರಕ್ತತನುಹು. ರಕ್ತತನುಹು ಅಂತೇಳಿದರೆ ರಕ್ತದ ಬಣ್ಣ ಅದ. ರಕ್ತದ ಬಣ್ಣ ಎಲ್ಲಿ? ನಿಮ್ಮ ಪುತ್ಥಳಿ ಬಂಗಾರದ ಬಣ್ಣ ಎಲ್ಲಿ? ಅಜಗಜಾಂತರ ಇದೆ. ರಕ್ತತನುಹು ಅಂದರೆ ರಕ್ತ ಅಂತೇಳಿದರೆ ಕಡು ಕೆಂಪು, ಅದು ಬಣ್ಣ ಕಡು ಕೆಂಪು, ಅದು ಕಂದು ಮಿಶ್ರಿತ ಇರ್ತದೆ, ಅದರಲ್ಲಿ ಕಪ್ಪು ಮಿಶ್ರಿತ. ಉಲ್ಬಣ ಅಂತೇಳಿದರೆ ಅದನ್ನು ನೋಡಲಿಕ್ಕೂ ತುಂಬ ಗಾಢ ಅಂತೇಳಿದರೆ ಕೆಲವರಿಗೆಲ್ಲ ಗಾಢ ಕಲರ್ ಅಂದರೆ ಭಾಳ ಇಷ್ಟ. ಅಂದರೆ ಅದು ಅಂತಿರಬೇಕು, ಕೆಲವರಿಗೆ ಲೈಟ್ ಕಲರ್ ಆಗಬೇಕು. ನಮಗೆ ಅದನ್ನು ನೋಡಿದರೆ ಆಗೋದಿಲ್ಲ ಅಂತ. ಯಾವುದು? ಅದು ಗಾಢ ಇದೆ, ಗಾಡಿ ಅಂತಾರೆ ಇಂಗ್ಲೀಷ್ನಲ್ಲಿ. ಅದಕ್ಕೆ ಗಾಡಿ ಅಂತ ಹೇಳಿದರೆ ಏನಂತ ಹೇಳಿದರೆ ಭಾಳ ಡಾರ್ಕ್ ಕಲರ್ ಅದು ಅಂತ ಕೆಲವರಿಗೆ ಇಷ್ಟ ಅಂತೇಳಿ ಒಬ್ಬರೊಬ್ಬರಿಗೆ ಒಂದೊಂಥರ. ಅವು ಕೆಲವರಿಗೆ ಅದು ಇಷ್ಟ, ಕೆಲವರಿಗೆ ಲೈಟ್ ಕಲರ್ ಇಷ್ಟ. ಏನಾಯಿತು, ಇವನು ಅದು ಲೈಟು ಅಲ್ಲ ಡಾರ್ಕು ಅಲ್ಲ, ಆ ರೀತಿಯ ಪುತ್ಥಳಿ ಬಂಗಾರದ ಬಣ್ಣದಿಂದ ಇದ್ದ ಗಂಧರ್ವ ಈಗ ಹೇಗಾಗಿದ್ದಾನೆ ಅಂತ ಹೇಳಿದರೆ ಈ ಉಲ್ಬಣ ಅಂದರೆ ರಕ್ತತನುಹು, ರಕ್ತದ ಬಣ್ಣ ನೋಡಲಿಕ್ಕೆ ಕಷ್ಟ, ಅದನ್ನು ಭಾರಿ. ಅದು ಉಲ್ಬಣ, ಅದು ಸಹ ಸುರಕ್ತತನು ಅಂತ ಹಾಕಿದ್ದಾರೆ. ಇದು ಸರಿಯಾಗಿ ರಕ್ತದ್ದೇ ಬಣ್ಣ ಅಂತ. ತನು ಅಂದರೆ ಶರೀರ. ರಕ್ತದ ಬಣ್ಣ ಕಡು ಕೆಂಪು ಕಪ್ಪು ರಕ್ತ ಅಂದರೆ. ಅಂತಹ ಬಣ್ಣ ಉಲ್ಬಣ ಅಂದರೆ ಗಾಡಿ ಕಲರ್, ಗಾಢ ಕಲರ್. ಇದು ಆ ಥರ ಆಗಿಬಿಟ್ಟಿದ್ದಾನೆ ಯಾರು? ಈ ಗಂಧರ್ವ. ಎಲ್ಲಿ ಅಷ್ಟು ಒಳ್ಳೆ ಬಣ್ಣ, ಎಲ್ಲಿ ಈ ಗಾಡಿ ಕಲರ್? ಯಾರಿಗೆ ಬೇಕು ಈ ರಕ್ತತನು? ಸುರಕ್ತತನು ಉಲ್ಬಣ ಅಂತ ಹೇಳಿದ್ದಾರೆ. ಉಲ್ಬಣ ಅಂತ ಹೇಳಿದರೆ ಒಂಥರ ನೋಡಿದರೆ ಒಂಥರ ವಿಚಿತ್ರ ಕಾಣ್ತದೆ, ಒಂಥರ ಹೆದರಿಕೆ ಆಗುವ ಕಲರು. ರಕ್ತ ನೋಡಿದ್ರೇ ಹೆದರಿಕೆ ಆಗ್ತದೆ ಎಷ್ಟೋ ಜನರಿಗೆ. ಗಂಧರ್ವ ಉಲ್ಬಣ ಸುರಕ್ತತನು ಭೂತ್ವ ಆಗಿಬಿಟ್ಟಿದ್ದಾನೆ. ಆದರೂ ಆಯಿತು, ಅಂಗಾರವರ್ಣ ಅಂತಾಗಿದೆ, ಚಿತ್ರರಥ ಇದ್ದದ್ದು ದಗ್ಧರಥ ಅಂತಾಗಿದೆ. ಅದೆಲ್ಲ ಇರಲಿ. ಈಗ ಏನಾಗಿದೆ, ಕೈಕಾಲು ಹಿಡ್ಕೊಂಡ ಕಾರಣ ಇವ್ರು ಏನು ಮಾಡಿದ್ದಾರೆ, ಅದನ್ನು ವಾಪಸ್ ತಗೊಂಡಿದ್ದಾರೆ. ವಾಪಸ್ ತಗೊಂಡು ಅಷ್ಟಕ್ಕೆ ಹೋಗುವುದಿಲ್ಲ ಅವ ಅಂತೇಳಿದರೆ ಉಪೇತ್ಯ ಸಖ್ಯಂ, ಮಸ್ಕ ಹಾಕಲಿಕ್ಕೆ ಶುರು ಮಾಡಿದ. ಯಾರಿಗೆ? ಯುಧಿಷ್ಠಿರನಿಗೆ ಮಸ್ಕ ಹಾಕದೇ ಅವನು ಏನು ಅಂದರೆ ಅವನು ಯಾರಿಗಾದರೂ ಭಾರಿ ಒಳ್ಳೆಯದವ. ಯಾರು? ಯುಧಿಷ್ಠಿರ. ಇದು ಮಸ್ಕ ಹಾಕಿದವರಿಗಂತೂ ಕರಗಿ ಹೋಗ್ತಾನವ. ಉಪೇತ್ಯ ಸಖ್ಯಂ ಅಂದರೆ ಫ್ರೆಂಡ್ಶಿಪ್, ಅಂದರೆ ಸಖ ಆಗಿಬಿಟ್ಟ, ಒಳ್ಳೆ ಗೆಳೆತನ ಬೆಳೆದು ಬಿಡ್ತು. ಯಾರಿಗೆ? ಯುಧಿಷ್ಠಿರ, ಅರ್ಜುನ ಮತ್ತು ಈ ಚಿತ್ರರಥನಿಗೆ, ಗಂಧರ್ವ. ಅಂದರೆ ಬಹಳ ಅಂತೇಳಿದರೆ ಇದೆಲ್ಲ ಹೋಗಿಬಿಡ್ತು. ಅಂದರೆ ಅತಿ ಪ್ರಸಂಗಕ್ಕೆ ಮದ್ದು ಕೊಟ್ಟಾಯ್ತಲ್ವ, ಇನ್ನೇನಿಲ್ಲ. ಒಳ್ಳೆ ಪ್ರಸಂಗ ಬಂದಿದೆ ಈಗ. ಉಪೇತ್ಯ ಸಖ್ಯಂ ಅಂತೇಳಿದರೆ ಸಖ್ಯವನ್ನು ಹೊಂದಿದ. ಯಾರು? ಈ ಗಂಧರ್ವ. ಉಪೇತ್ಯ. ಆಮೇಲೆ ಪಾರ್ಥೇನ, ಮೆಲ್ಲ ಅರ್ಜುನನ ಹತ್ರ ಏನು ಕೇಳ್ತಾನವ ಅಂತೇಳಿದರೆ, ಹೇ ಅರ್ಜುನ, ಹೇ ಪಾರ್ಥ, ದುರ್ಲಭ ಮಹಾಸ್ತ್ರಮಿದಂ, ನೀನು ಯಾವ ಅಸ್ತ್ರ ಉಪಯೋಗಿಸಿದೆಯಲ್ಲ, ದುರ್ಲಭಂ ಅಂತೇಳಿದರೆ ನೀನು ಉಪಯೋಗಿಸಿದ ಆ ಕೈ ಚಳಕ ಇದೆಯಲ್ಲ, ಆ ಮಂತ್ರ ಹೇಳಿದ ಒಂದು ಆ ಭಕ್ತಿ ಇದೆಯಲ್ಲ, ಅದನ್ನು ನೀನು ಬಿಸಾಡಿದ ಒಂದು ಆ ಸ್ಟೈಲ್ ಇದೆಯಲ್ಲ. ದುರ್ಲಭಂ ಅಂದರೆ ಸಾಮಾನ್ಯದವರಿಗೆ ಇದು ಆಗುವಂಥದ್ದಲ್ಲ. ನೀನು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದ್ದಿ ಅಂತ. ಈ ಎಲ್ಲ ಅಸ್ತ್ರಶಸ್ತ್ರಗಳಿಗೆಲ್ಲ ಒಂದು ತಿಳ್ಕೊಳ್ಳುವಾಗಲೂ ಚೆನ್ನಾಗಿ ತಿಳ್ಕೊಳ್ಬೇಕು, ಹೇಳಿಕೊಡುವವರು ಬಹಳ ಚೆನ್ನಾಗಿ ಹೇಳಿಕೊಡಬೇಕು. ಅರ್ಜುನನಿಗೆ ದ್ರೋಣಾಚಾರ್ಯರು ನಿನ್ನನ್ನು ಶ್ರೇಷ್ಠ ಧನುರ್ಧರನನ್ನಾಗಿ ಮಾಡ್ತೇನೆ ಅಂತ ಅರ್ಜುನನ ಮೇಲೆ ಬಹಳ ಗಮನವಿಟ್ಟು ಹೇಳಿಕೊಟ್ಟಿದ್ದಾರೆ. ಅರ್ಜುನ ಕೂಡ ಹೇಗೆ, ಈಗ ಅರ್ಜುನ ನಿನಗೆ ನೀನು ಆ ಹಕ್ಕಿಯನ್ನು ಕೊಲ್ಲಿಕ್ಕೆ ನೀನು ಬಾಣ ಬಿಡ್ತಾ ಇದೆಯಲ್ಲ, ನಿನಗೆ ಏನು ಕಾಣ್ತಾ ಇದೆ ಅಂತ ಹೇಳಿದ ಕೂಡಲೇ ಅರ್ಜುನ ಏನು ಹೇಳ್ತಾನೆ, ನನಗೆ ಆ ಹಕ್ಕಿದ್ದು ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತೇಳಿದರೆ ಎಷ್ಟು ಒಂದು ಗಮನವಿಟ್ಟು ಕೆಲಸ ಮಾಡ್ತಾನೆ ಅಂತ ನೋಡಿ. ಅರ್ಜುನ ಅಭ್ಯಾಸ ಹೇಗೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ಹೌದು ಹಕ್ಕಿಯನ್ನು ಹೊಡಿಲಿಕ್ಕೆ ಹೇಳಿದ್ದೀರಿ, ನನಗೆ ಆ ಹಕ್ಕಿದ್ದು ಕಣ್ಣು ಮಾತ್ರ ಕಾಣ್ತದೆ ಅಂತ ಹೇಳಿದರೆ ಎಷ್ಟು ಒಂದು ಅವನಿಗೆ ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಅಷ್ಟು ಗಮನ, ಅಷ್ಟು ಒಂದು ಏನಂತೆ ತೀಕ್ಷ್ಣ ಒಂದು, ಅದಕ್ಕೆ ಕುಶಾಗ್ರತೆ ಅಂತಲೂ ಹೇಳ್ಬೋದು. ಅಂದರೆ ಶಬ್ದವೇ ಸಿಗುವುದಿಲ್ಲ ಇದನ್ನೆಲ್ಲ ಹೇಳಲಿಕ್ಕೆ. ಕುಶಾಗ್ರತೆ ಅಂದ್ರೇನು? ಕುಶಲತೆಯಲ್ಲಿ ಅಗ್ರತೆ ಅಂತಹ ಯಾವುದು? ಅರ್ಜುನ. ಆಮೇಲಿಂದ
ಅರ್ಜುನ ಯಾರ ಮಗ? ಇಂದ್ರನ ಮಗ ಅಂತ ಹೇಳಿದ ಮೇಲೆ ಕೇಳಬೇಕಾ? ಎಷ್ಟು ಒಂದು ಅವನಿಗೆ ಮಂತ್ರಶಕ್ತಿ, ಆ ದೇವತೆಗಳ ಬಲ ಎಲ್ಲ ಎಷ್ಟಿದೆ ಅಂತ ನಾವು ಎಣಿಸ್ಕೋಬೋದು. ಸೊ ಇದನ್ನೆಲ್ಲ ನೋಡಿಬಿಟ್ಟಿದ್ದಾನೆ ಈ ಗಂಧರ್ವ. ಈ ಗಂಧರ್ವ ಹೇಳ್ತಾನೆ, ಇದಂ ಮಹಾಸ್ತ್ರಂ, ಈ ಏನು ನೀನು ಅಸ್ತ್ರವನ್ನು ಉಪಯೋಗಿಸಿದೆಯೋ ಅಥವಾ ಪ್ರಯೋಗಿಸಿದೆಯೋ ನನಗೆ ಬುದ್ಧಿ ಕಲಿಸಲಿಕ್ಕೆ ದುರ್ಲಭಂ, ಬಹಳ ದುರ್ಲಭ. ನಾನು ಯಾರನ್ನೂ ನೋಡಿಲ್ಲ ಇಷ್ಟೊಂದು ಅಚ್ಚುಕಟ್ಟಾಗಿ ಕುಶಲಾಗ್ರತೆಯಿಂದ ಒಂದು ಪ್ರಯೋಗ ಮಾಡಿದ್ದನ್ನು ನೋಡಲೇ ಇಲ್ಲ. ಯಯಾಚೆ ಅಂದರೆ ಬೇಡ್ತಾ ಇದ್ದಾನೆ ಅರ್ಜುನನ ಹತ್ರ. ಜಾನನ್ನಪಿ ಅಂತೇಳಿದರೆ ಏನು, ಈ ಆಗ್ನೇಯಾಸ್ತ್ರ ಗಂಧರ್ವನಿಗೆ ಗೊತ್ತಿಲ್ವಾ ಅಂತ ಹೇಳಿದರೆ ಗೊತ್ತಿದೆ. ಜಾನನ್ನಪಿ ಅಂದರೆ ಅದರ ಬಗ್ಗೆ ತಿಳ್ಕೊಂಡಿದ್ದಾನೆ ಗಂಧರ್ವ. ತಿಳ್ಕೊಂಡ್ರು ಮತ್ತು ಅರ್ಜುನನ ಹತ್ರ ಯಾಕಪ್ಪ ಕೇಳ್ತೀಯ ನೀನು ಅಂತ ಹೇಳಿದರೆ, ಜಾನನ್ನಪಿ ಸ್ಮ, ತಿಳ್ಕೊಂಡಿದ್ದಾನೆ, ಅವನಿಗೆ ಗೊತ್ತಿದೆ ಆಗ್ನೇಯಾಸ್ತ್ರ. ನಹಿ ತಾದೃಶಮೇಶ ವೇದ. ತಾದೃಶ ಅಂದರೆ ಅವನ ಹಾಗೆ, ತಾದೃಶ. ಸೊ ಅರ್ಜುನನ ಹಾಗೆ ಅದನ್ನು ಪ್ರಯೋಗಿಸುವಂತಹ ಆ ಕುಶಲ ಅಗ್ರತೆ ಏನಿದೆ, ಆ ಕುಶಲತೆ ಅಂದರೆ ಆ ರೀತಿ ಒಂದು ಗಮನ ಇರುವಂಥದ್ದು, ತೀಕ್ಷ್ಣತೆ ಇರುವಂಥದ್ದು, ಆ ರೀತಿ ಒಂದು ಕುಶಲತೆ ಇರುವಂಥದ್ದು, ಅದು ಬಹಳ ವಿರಳ, ದುರ್ಲಭಂ. ಗಂಧರ್ವನಿಗೆ ಆಸೆ ಆಗಿಬಿಡ್ತು, ಅರ್ಜುನ ನಂಗೆ ಅದನ್ನು ಕಲಿಸಿಕೊಡಬೇಕು ಅಂದರೆ ಆ ಕುಶಲತೆ ನನಗೆ ಬೇಕು. ಅಂದರೆ ಎಷ್ಟು ಹುಷಾರಿದ್ದಾನೆ ನೋಡಿ ಯಾರು ಇವ ಗಂಧರ್ವ. ಅಂದರೆ ಯಾರ ಹತ್ರ ಪೆಟ್ಟು ತಿಂದಿದ್ದಾನೋ ಅವ್ರ ಹತ್ರನೇ ಸ್ನೇಹ ಮಾಡಿಬಿಟ್ಟು, ನನಗೆ ನೀನು ಯಾವ ಥರ ಪೆಟ್ಟು ಕೊಟ್ಟಿದ್ಯಲ್ಲ ನನಗೂ ಕಲಿಸಿಕೊಡು, ನಾನು ಇನ್ನೊಬ್ಬರಿಗೆ ಹೊಡಿತೇನೆ ಅಂತ. ಹಾಗೆ ತಾದೃಶಂ ಏಷ ನ ವೇದ ಅಂದರೆ ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ದುರ್ಲಭವಾದ ಒಂದು ಕುಶಲತೆ ತನಗೂ ಬೇಕು. ಅಂದರೆ ಅದು ಗೊತ್ತಿಲ್ಲ ತನಗೆ ಗೊತ್ತಿರುವಂಥದ್ದು ಏನೋ ಗೊತ್ತಿದೆ, ಒಂದೇನೋ ಗೊತ್ತಿದೆ. ಸೊ ಈಗ ಎಷ್ಟೋ ಜನ ಡಾಕ್ಟ್ರುಗಳಿಲ್ವ, ಸೊ ಅಂದರೆ ಆ ಡಾಕ್ಟ್ರಿಗೂ ಈ ಡಾಕ್ಟ್ರಿಗೂ ಅಯ್ಯಯ್ಯೋ ನಮ್ಮ ಡಾಕ್ಟ್ರು ಆ ಬಾಕಿ ಡಾಕ್ಟ್ರುಗಳ ಥರ ಅಲ್ವೇ ಅಲ್ಲ ಅಂತ, ಅಂದರೆ ಬಹಳ ಇಂಟೆಲಿಜೆಂಟು ಅಂತ ಎಲ್ಲರಿಗೂ ಅವರವರ ಡಾಕ್ಟ್ರ್ ಅಂತ ಹೇಳಿದರೆ ಎಲ್ಲರಿಗೂ ಭಾರಿ ಇಷ್ಟ. ಸೊ ಹೀಗೆ ತಾದೃಶಮೇಶ ವೇದ ನಹಿ ವೇದ, ಅರ್ಜುನನ ಕುಶಲತೆ ಇವನಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನನಗದನ್ನು ಕಲಿಸಿಕೊಡು ಅಂತ ಅರ್ಜುನನನ್ನು ಯಯಾಚೆ ಅಂತ ಹೇಳಿದ್ರೆ ಬೇಡಿಕೊಂಡ. ಸೊ ಹುಷಾರಿದ್ದಾನೆ ಗಂಧರ್ವ. ಆ ಗಂಧರ್ವನು ಆ ಮುನ್ನ ಪೂರ್ವಂ ಮೊದಲು ಚಿನ್ನದಂತೆ ಹೊಳೆಯುವ ದೇಹದವನಾಗಿದ್ದು ಸ್ವರ್ಣಾಮದಾತ. ಈಗ ಏನಾಗಿದ್ದಾನೆ, ಬಳಿಕ ಅಂದರೆ ಬೆಂಕಿಯಿಂದ ಆಗ್ನೇಯಾಸ್ತ್ರದಿಂದ ಸುಡಲ್ಪಟ್ಟ ಚರ್ಮ ಇರುವವನು, ಬಳಿಕ ಕಡು ಕೆಂಬಣ್ಣದ ದೇಹದವನಾಗಿ. ಕಡು ಕೆಂಪಣ್ಣ ಅಂದರೆ ಸುರಕ್ತತನು, ಅದಕ್ಕೆ ಉಲ್ಬಣ ಅಂತ ಹಾಕಿದ್ದಾರೆ, ನೋಡಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅಂಥ ಬಣ್ಣ ಬಂದುಬಿಟ್ಟಿದೆ ಯಾರಿಗೆ, ಗಂಧರ್ವನಿಗೆ. ಕಡು ಕೆಂಬಣ್ಣದ ದೇಹದವನಾಗಿ, ಆದರೂ ಏನಂತ ಹೇಳಿದರೆ ಕೈಕಾಲು ಹಿಡ್ಕೊಂಡು ಸಖ್ಯ ಬೆಳೆಸಿಬಿಟ್ಟ. ಅಂದರೆ ನಾನು ಹಾಗೆಲ್ಲ ನೀವು ತಿಳ್ಕೊಂಡಾಗೆ ಅಷ್ಟು ಕೆಟ್ಟವನಲ್ಲ, ಒಳ್ಳೆಯವನೇ, ಹಾಗೆ ಹೇಗಂತಲೇ ಹೇಳಿ ಅರ್ಜುನನೊಂದಿಗೆ ಸಖ್ಯ ಹೊಂದಿ ಮಿತ್ರನಾಗಿಬಿಟ್ಟ. ಆ ಮಹಾಸ್ತ್ರವನ್ನು ತನಗೂ ತಿಳಿಸಿಕೊಡಲು ಬೇಡಿಕೊಂಡ. ಅಲ್ಲ, ಅವನಿಗೆ ಆಗ್ನೇಯಾಸ್ತ್ರ ತಿಳಿದಿಲ್ವಾ ಅಂದರೆ ತಿಳಿದಿತ್ತು, ಆದರೂ ಅಂತಹ ಆಗ್ನೇಯಾಸ್ತ್ರ ತಿಳಿದಿಲ್ಲ. ಅಂತಹ ಅಂದರೆ ಆ ಕುಶಲತೆಯಿಂದ ಅರ್ಜುನ ಅದನ್ನು ಪ್ರಯೋಗಿಸಿದ್ದಾನಲ್ವ, ಆ ಕುಶಲತೆ ಹೇಳಿಕೊಡು ಅಂತ ಹೇಳಿ ಅವನು ಕೇಳಿಕೊಂಡಿದ್ದಾನೆ. ಅರ್ಜುನ ಪ್ರಯೋಗಿಸಿದ ಆಗ್ನೇಯಾಸ್ತ್ರ ಪ್ರಸಿದ್ಧವಾದ ಆಗ್ನೇಯಾಸ್ತ್ರವೇ ಆಗಿತ್ತು. ಗಂಧರ್ವನಿಗೂ ತಿಳಿದು ಬಿಡ್ತದು ಅರ್ಜುನ ಪ್ರಯೋಗಿಸಿದ ಅಸ್ತ್ರ ವೈಖರಿ. ಅವನಿಗೆ ಆಶ್ಚರ್ಯ ಹುಟ್ಟಿಸಿತ್ತು ಗಂಧರ್ವನಿಗೆ. ಅದೊಂದು ಪ್ರತ್ಯೇಕವಾದ ಮಹಾಸ್ತ್ರ ಎಂಬಂತಹ ಕಾರ್ಯವನ್ನು ಮಾಡಿತ್ತು. ಅಂದರೆ ಆ ರಥವನ್ನು ಸುಟ್ಟೇ ಹಾಕಿಬಿಟ್ಟಿತ್ತು, ಇವನನ್ನು ಅರ್ಧ ಸುಟ್ಟಿದೆ. ಅದಕ್ಕಾಗಿ ಆ ಕುಶಲತೆಯಿಂದ ಪ್ರಯೋಗಿಸಿದ ಆಗ್ನೇಯಾಸ್ತ್ರ ಅದು ಹೇಳಿಕೊಡು ನನಗೆ ಅಂತ ಅವನು ತಿಳಿಸಿಕೊಡಲಿಕ್ಕೆ ಬೇಡಿಕೊಂಡ. ಯಾರು? ಇವನು ಗಂಧರ್ವ. ಸೊ ಈ ರೀತಿ ಏಕಲವ್ಯಂದು ಕತೆ ನಾವು ಕೇಳಿದ್ದೇವೆ ನೋಡಿ. ಏಕಲವ್ಯ ಅಸ್ತ್ರ ಬಿಟ್ಟರೆ ಯಾವುದು, ನಾಯಿಯ
ನಾಯಿ ಬೊಗಳ್ತಾ ಇದ್ದಾಗ ಸಡನ್ನಾಗಿ ಎಲ್ಲಿಂದೋ ಬಂತು ಒಂದು ಅಸ್ತ್ರ ಆ ನಾಯಿಯ ಬಾಯಿ ಒಳಗೆ ಹೋಗಿಬಿಡ್ತು. ನಾಯಿಯ ಬಾಯಿ ಒಳಗೆ ಹೋಗಿಬಿಡ್ತು. ಹಾಗಾದರೆ ನಾಯಿಯ ಬಾಯನ್ನದು ಸೀಳಿಬಿಟ್ಟಿದೆಯಾ ಕೇಳಿದರೆ ಸೀಳಲಿಲ್ಲ. ರಕ್ತ ಬಂದಿದೆಯಾ? ಇಲ್ಲ. ಅಂದರೆ ನಾಯಿದ್ದು ಹಲ್ಲು ಹೋಯ್ತಾ? ಇಲ್ಲ. ಅಂದರೆ ನಾಯಿ ಬೊಗಳುದು ಮಾತ್ರ ಸ್ಟಾಪ್ ಮಾಡಬೇಕಂತ ಅಷ್ಟೇ ಒಳಗೋಗಿ ಕೂತುಬಿಟ್ಟಿದೆ. ಅರೇ, ಅಂದರೆ ಆ ಥರ ಅದಕ್ಕೆ ಹೇಳುವಂಥದ್ದು ಕುಶಲತೆ ಅಂತೇಳಿದರೆ ನಾಯಿ ಬೊಗಳ್ತಾ ಇದ್ದದ್ದನ್ನು ಕೇಳಲಿಕ್ಕಾಗಲಿಲ್ಲ ಅವನಿಗೆ. ಅರೆ, ಇದು ಎಂಥ ನಾಯಿ ಎಲ್ಲಿಂದ ಬಂತು ಅಂತ ಒಂದು ಅಸ್ತ್ರ ಬಿಟ್ಟ. ಅದು ನಾಯಿಯ ಬೊಗಳಿಕೆಯನ್ನು ಸ್ಟಾಪ್ ಮಾಡಿತು. ನಾಯಿದ್ದು ಒಂದು ಚೂರು ಬಾಯಲ್ಲಿ ರಕ್ತ ಬರಲಿಲ್ಲ, ನಾಯಿದ್ದು ಹಲ್ಲು ಹೋಗಲಿಲ್ಲ, ನಾಯಿದ್ದು ನಾಲಿಗೆ ಸೀಳಿ ಹೋಗಲಿಲ್ಲ, ಏನಾಗಲಿಲ್ಲ. ಖಾಲಿ ಬೊಗಳುವುದನ್ನು ಸ್ಟಾಪ್ ಮಾಡಲಿಕ್ಕೆ ಅಸ್ತ್ರ ಆ ಬಾಯಿ ಒಳಗೆ ಹೋಗಿ ಕೂತ್ಬಿಟ್ಟಿದೆ ಅಷ್ಟೇ. ಬೊಗಳುದು ಸ್ಟಾಪ್ ಆಗಿದೆ. ಸೊ ಈ ಥರ ಇದೆಲ್ಲ ಹೇಳುವಂಥದ್ದು ಕುಶಲತೆ ಅಂತ ಹೇಳಿದರೆ ಹೀಗೆ ಅಂತ ಹೇಳ್ತಾರೆ. ಅಷ್ಟಕ್ಕೆ ಇವತ್ತಿನ ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ. ಇವತ್ತಿನ